ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಆತ್ಮನು ಅವ್ಯಕ್ತನು, ಅಂದರೆ ಕಣ್ಣಿಗೆ ಕಾಣುವುದಿಲ್ಲ, ಆತನನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಅರ್ಜುನ, ಇದನ್ನು ತಿಳಿದ ಮೇಲೂ ನೀನು ದೇಹಕ್ಕಾಗಿ ದುಃಖಿಸಬಾರದು. ಆತ್ಮ ಎಷ್ಟು ಸೂಕ್ಷ್ಮವಾದುದೆಂದರೆ ಅತ್ಯಂತ ಶಕ್ತಿಶಾಲಿಯಾದ ಸೂಕ್ಷ್ಮದರ್ಶಕ ಯಂತ್ರದಿಂದಲೂ ಆತನನ್ನು ಕಾಣಲಾಗದು. ತಂದೆ ಯಾರು ಎನ್ನುವುದನ್ನು ತಿಳಿಯಲು ತಾಯಿಯ ಮಾತಲ್ಲದೆ ಬೇರೆ ಪ್ರಮಾಣವಿಲ್ಲ. ಅದೇ ರೀತಿ ಆತ್ಮನನ್ನು ಅರ್ಥ ಮಾಡಿಕೊಳ್ಳಲು ವೇದಗಳ ಅಧ್ಯಯನವಲ್ಲದೆ ಬೇರೆ ದಾರಿಯಿಲ್ಲ. ಆತ್ಮನಿಗೆ ಬದಲಾವಣೆಗಳಿಲ್ಲ, ವಿಕಾರಗಳಿಲ್ಲ. ಆತ್ಮ ಅಣುಗಾತ್ರದವನಾದರೆ ಪರಮಾತ್ಮ ಅನಂತನಾದವನು ಎಂದು ಹೇಳಲಾಗಿದೆ. ಹಾಲಿಗೆ ಹೆಪ್ಪು ಹಾಕಿದರೆ ಅದು ಮೊಸರಾಗಿ ವಿಕಾರತೆಯನ್ನು ಹೊಂದುತ್ತದೆ. ಆದರೆ ಆತ್ಮಕ್ಕೆ ಆ ವಿಕಾರತೆ ಇಲ್ಲ. ಬಾಲ್ಯ, ಯೌವನ, ಮುಪ್ಪು, ರೋಗ, ಮರಣ ಇವೆಲ್ಲವೂ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಇವೆಲ್ಲ ದೇಹದ ವಿಕಾರಗಳು. ಆತ್ಮಕ್ಕೆ ವಿಕಾರ ಎಂಬುದಿಲ್ಲ ಎಂದ ಮೇಲೆ ವಿಕಾರದ ಪ್ರಶ್ನೆಯೇ ಇರುವುದಿಲ್ಲ. ಇವೆಲ್ಲವನ್ನು ತಿಳಿದುಕೊಂಡು ಶೋಚಿಸುವುದು, ದುಃಖಿಸುವುದು ತರವಲ್ಲ. ಅತಚ್ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಮಹಾಬಾಹುವೇ, ಒಂದು ವೇಳೆ ದೇಹ ಮತ್ತು ಆತ್ಮಗಳು ಒಂದೇ ಎಂದು ನೀನು ಭಾವಿಸಿದರೆ ಮತ್ತು ಅವನು ಯಾವಾಗಲೂ ಹುಟ್ಟುತ್ತಿರುತ್ತಾನೆ ಮತ್ತು ಸಾಯುತ್ತಿರುತ್ತಾನೆ ಎಂದು ಭಾವಿಸಿದರೂ ನೀನು ದುಃಖಿಸುವುದರಲ್ಲಿ ಅರ್ಥವಿಲ್ಲ. ಆತ್ಮನು ನಿತ್ಯ ನೂತನವಾದುದು, ದೇಹ ಮಾತ್ರ ವಿನಾಶ ಹೊಂದುತ್ತದೆ ಎಂಬ ಪರಮ ಸತ್ಯವನ್ನು ಸಾಮಾನ್ಯನಾದವನು ಅರ್ಥ ಮಾಡಿಕೊಳ್ಳಲಾರ. ಆದರೆ ಸಾಮಾನ್ಯನಿಗೂ ತಿಳಿದಿರುವ ತತ್ವ ಒಂದಿದೆ. ಅದೆಂದರೆ ಹುಟ್ಟು ಸಾವು. ಹುಟ್ಟಿದವನು ಸಾಯುತ್ತಾನೆ, ಅದು ಅನಿವಾರ್ಯ ಎಂಬುದು. ಇಷ್ಟನ್ನೇ ನೀನು ಮನಗಂಡರೂ ಸಾಕು. ಸಾವೆಂಬುದು ಹೇಗೆ ಬೇಕಾದರೂ ಬರಬಹುದು. ಮುಪ್ಪು ಬಂದು ಸಾಯುವುದೆಂಬುದು ಒಂದು ಸಾಧಾರಣ ನಿಯಮ. ಆದರೆ ಅಪಘಾತದಿಂದ, ಅಕಾಲಿಕ ರೋಗ ರುಜಿನಗಳಿಂದ ಸಾಯುವವರೂ ಇದ್ದಾರೆ. ಈಗ ಭೀಷ್ಮ ದ್ರೋಣಾದಿಗಳು ಯುದ್ಧದಲ್ಲಿ ಸಾಯಲಿದ್ದಾರೆ ಅಷ್ಟೇ. ಅದಕ್ಕಾಗಿ ದುಃಖಿಸುವಂತಿಲ್ಲ ಎನ್ನುತ್ತಾನೆ ಶ್ರೀಕೃಷ್ಣ. ಪರಿತಪಿಸುತ್ತಿರುವ ಅರ್ಜುನನನ್ನು ಮಹಾಬಾಹು ಎಂದು ವ್ಯಂಗ್ಯವಾಡುತ್ತಿದ್ದಾನೆ ಶ್ರೀಕೃಷ್ಣ. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಅತಚ್ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ.